ತಿರ್ಗಿನ ಮುಂದೆ ನಿಮ್ಮ ಮನೆ ಕುಂತು ಎಲ್ಲರೂ ನೈಸ್ ಕುಂತು ಎಲ್ಲರೂ ಊಟ ಗೀಟ ಮಾಡೋಂಥ ಆ ಸಾಧ್ಯತೆ ಅವಕಾಶಗಳನ್ನು ಸೃಷ್ಟಿ ಮಾಡ್ಬೇಕು. ನೀವೇ ಏನಂತ ಕೊಟ್ರೆ ಮನೆ ಬದಲಾವಣೆ ಮಾಡೋದು ಹೆಂಗಂತಾರೆ? ಎಕ್ಸಾಂಪಲ್ ಈಗ ಒಂದು ಮನೆಗೆ ಯಾರೋ ಡಿಗ್ರಿ ಮಾಡಿದವನು ಇರ್ತಾರೆ ಅಂತಿಕಾರೆ, ಈಗ ಮನೆಗೆಲ್ಲ ಓದ್ಲಾರ್ದವರೇ ಜಾಸ್ತಿ ಜನ ಇದಾರ. ಆ ವ್ಯಕ್ತಿಯಿಂದನೇ ಮನೆ ಚೇಂಜ್ ಆಗ್ಬೇಕಂತ. ಇಲ್ಲಾಂದ್ರೆ ಇಲ್ಲ ಬಿಡು ನೆಕ್ಸ್ಟ್ ನಮ್ಮ ಮನೆಗೆ ಅವ್ರು ಯಾರು ಮಾಡ್ಯಾರ ಇವ್ರೇನು ಮಾಡ್ಯಾರ ಅಂತಲ್ಲ, ನಿಮ್ಮ ಮನೆಯನ್ನು ನೀವೇ ಬದಲಾವಣೆ ಮಾಡ್ಕೊಂಬ ಕೆಪಾಸಿಟಿ ಅದು ಗೊತ್ತಿಲ್ಲ. ಹೆಂಗನ ಮಾಡ್ಕೇಸೆ ಓದ್ರಿ, ಎಲ್ಲಾ ಸಬ್ಜೆಕ್ಟ್ ಓದ್ರಿ, ಸಂವಿಧಾನ, ಇತಿಹಾಸ, ಎಕನಾಮಿಕ್ಸ್, ಜೋಗ್ರಫಿ, ಆಮೇಲೆ ಮೆಂಟಲ್ ಅಬಿಲಿಟಿ, ಸೈನ್ಸು, ಆಮೇಲೆ ಟೋಟಲ್ ಕಂಪ್ಯೂಟರ್ ಬಗ್ಗೆ ಎಲ್ಲ ಟೋಟಲ್ ಎಲ್ಲ ಕ್ವಶನ್ ಪೇಪರ್ಸು, ಒಳ್ಳೆ ಒಳ್ಳೆ ಆಲೋಚನೆಗಳು, ನಮಗೆ ಎಲ್ಲ ಪಾಸಿಟಿವ್ ಆಲೋಚನೆಗಳು ಇರ್ಬೇಕು, ನೆಗೆಟಿವ್ ಇರಬಾರ್ದು. ಯಾವಾಗ ಇದಾವನೇ ಎಕ್ಸಾಮು, ಯಾವಾಗ ಇದಾವನೇ ಫಿಸಿಕಲ್ಲು, ಯಾವಾಗ ಕರಿತೇನೇನು ಅವೆಲ್ಲ ಬೇಡ. ಯಾವಾಗಲೂ ಪೆನ್ನು ನೋಟ್ ಬುಕ್ ಇಟ್ಕೇಸಿ ಓದೋದು ಬರೆಯೋದು ಮಾಡ್ರಿ. ಒಳ್ಳೆ ಒಳ್ಳೆ ಆಲೋಚನೆ ಮಾಡ್ರಿ. 100% ಇವತ್ತಿಲ್ಲ ನಾಳೆ ಸಕ್ಸಸ್ ಆಗ್ತೀರಿ ನೀವು. ಅದು ಬಿಟ್ಟಿಗೆ ಸುಮ್ಕೆ ಯಾವಾಗ ಏನು ಎಕ್ಸಾಮ್ ಜಲ್ದಿ ಬಂದ್ರಿಗಿನ ಎಕ್ಸಾಮ್ ಬಂದ್ಬಿಟ್ಟು ಇನ್ನೊಂದು 15 ದಿನ ಮುಂದೋದ್ರ ಚಲೋ ಇತ್ತು ಹಂಗ ಬರೀ ಉದ್ರಿ ಮಾತುಗಳು ಅವು ಬೇಡವು. ಯಾಕಂದ್ರೆ ಮನ್ಯಾಗ ಕಷ್ಟಪಟ್ಟು ಬೆವರು ಸುರಿಸಿ ನಿಮ್ಗೆ ದುಡ್ಡು ಕೊಡಕತ್ತಾರ ಪ್ರತಿಯೊಂದಿಗೂ ಅಷ್ಟೇ. ಈಗ ನೆಕ್ಸ್ಟ್ ಕ್ಲಾಸ್ ಗೀಸ್ ಮುಗಿದ್ಮೇಲೆ ಬೇಕಾದ್ರೆ ನೀವು ರಾತ್ರಿ ಮಕ್ಕಂಡಾಗ ಆಲೋಚನೆ ಮಾಡ್ರಿ. ಮನ್ಯಾಗ ನನಗೆ ಮೊನ್ನೆ ನಮ್ಮಮ್ಮ 3,000 ಕಳಿಸಿದಲ್ಲ, ಹೆಂಗ್ ಕಳಿಸಿರೋ 3,000 ಕಳಿಸೋಣ ಅಂದ್ರಿಗಿನ ಒಂದು ತಿಂಗಳ ಅಲ್ಲಿ ಬೇರೆಯವ್ರು ಹೊಲ್ದಾಗ ಹೋಗ್ಕೇಸೆ ಹತ್ತಿ ಬಿಡಿಸೋದು, ಇಲ್ಲಾಂದ್ರೆ ಯಾವ್ದು ನೆಲ ಕೊಯ್ಯಕ್ಕೆ ಹೋಗೋದು, ಇಲ್ಲ ಸೇಂಗಾರ್ಯಕ್ಕೆ ಹೋಗೋದು, ಇಲ್ಲಾಂದ್ರೆ ಯಾರ ಮನೆಯಾಗ ಮುಸುರೆ ತಿಕ್ಕೋದು, ಎಲ್ಲ ಕೆಲಸ ಕಷ್ಟಪಟ್ಟ ಕೇಸೆ ನಿಮಗೆ ದುಡ್ಡು ಕಳಿಸಿರ್ತಾರೆ. ಆಲ್ಮೋಸ್ಟ್ 90% ಬೇಕಾದ್ರೆ ನೀವು ರಾತ್ರಿ ಮಕ್ಕಂಡು ವಿಚಾರ ಮಾಡ್ಕೇಸಿ ನೋಡ್ರಿ, ನಿಮ್ಮ ಮನೆಗೆ ಫೋನ್ ಮಾಡಿ ಕೇಳ್ರಿ, ಅಷ್ಟು ಕಷ್ಟ ಐತಿ. ಪಾಪ ಅವ್ರ ಮನೆಯಾಗ ಈ ಒಂದು ಸಲ ಒಂದೊಂದು ಸಲ ಉಣಂಗಿಲ್ಲ, ಅಷ್ಟೆಲ್ಲ ಕೂಡಿ ಇಟ್ಟಕೇಸಿ ನೀವು ಟಿಫನ್ ಬಾಕ್ಸ್ನಾಗ ಇಟ್ಟಿರ್ತಾರೆ. ಬೇಕಾದ್ರೆ ನೋಡ್ಕೇರಿ, ಟಿಫನ್ ಬಾಕ್ಸ್ನಾಗ ಇಟ್ಟಕೇಸಿ ನಿಮ್ಗೆ ಕಳಿಸ್ತಿರ್ತಾರೆ. ಹೆಂಗನ ಮಾಡ್ಕೇಸಿ ಅದಕ್ಕೆ ನ್ಯಾಯ ಒದಗಿಸ್ಬೇಕಂದ್ರೆ ನೀವು 12 ಗಂಟೆ ತನ ಕಂಪಲ್ಸರಿ ಓದಲೇಬೇಕು. ಇಲ್ಲ ಅಂದ್ರೆ ಕಬ್ಬಿಣ ಪಟ್ಟಿ, ಸಲಿಕೆ, ಆರೆ 5 ಗೊತ್ತಿರಲಿ, ಇಂಪಾರ್ಟೆಂಟ್ ಕರೆಕ್ಟಾಗಿ ಗಮನಿಸ್ರಿ, ಓದ್ರಿ. ಯಾಕಂದ್ರೆ ಭಾಳ ದಿನ ನಾವು ಇರ್ತೀವಂತ ಏನು ಗ್ಯಾರಂಟಿ ಅಪ್ಪ? ಕರೆಕ್ಟಾಗಿ ಇವತ್ತಿದ್ದವ್ರು ನಾಳೆ ಇಲ್ಲ. ಅದಕ್ಕೆ ಹೆಂಗನ ಮಾಡಿ ಸ್ಟಡಿ ಮಾಡ್ಬೇಕು. ಸ್ಟಡಿ ಮಾಡಿ, ಓನ್ಲಿ ಸ್ಟಡಿ, ಯಾರ ಬಗ್ಗೆ ತಲೆ ಕೆಡಿಸ್ಬೇಡ್ರಿ. ಓದ್ರಿ ಬರೀರಿ. ಇಷ್ಟು ಹೇಳ್ತೇವೆ. ತರಗತಿ ಮುಗಿಸ್ತೀನಿ. ಮತ್ತೆ ನಿಮ್ಮ ಭೇಟಿ ನೆಕ್ಸ್ಟ್ ತರಗತಿಯಲ್ಲಿ ಮೀಟ್ ಆಗೋಣ.